ಈ ಸಂಚಿಕೆಯಲ್ಲಿ ನಾವು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಸಂವಹನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮನುಷ್ಯನಿಗೆ ತುಂಬ ದೊಡ್ಡ ವರ ಅಂತಂದರೆ ಮಾತು. ಪ್ರಾಣಿಗಳಿಗೆ ಬರೀ ಶಬ್ದ ಇರುತ್ತೆ, ಬಟ್ ನಾವು ಮಾತು ಭಾಷೆಯ ಮುಖಾಂತರದಿಂದ ನಾವು ಮಾತಾಡ್ತೀವಿ. ನಾವು ಕನ್ನಡದಲ್ಲಿ ಗಾದೆ ಮಾತು ಕೇಳಿರ್ಬೋದು, ಮಾತೆ ಮೃತ್ಯು ಮಾತೆ ಮುತ್ತು ಅಂತೇಳಿ ಅಂತ. ಸೊ ನಮ್ಮ ಮಾತು ಎಷ್ಟು ಚೆನ್ನಾಗಿ ಆಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಪರ್ಸೆಪ್ಷನ್ ಮೇಲೂ ಕೂಡ ನಮ್ಮ ಮಾತು ಕೂಡ ಅವಲಂಬಿತ ಆಗಿರುತ್ತೆ, ಅಂದರೆ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾದರೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮ್ಮ ಮಾತನ್ನ ಇನ್ನೊಬ್ರಿಗೆ ತಲುಪಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 2-3 ಸ್ಟೆಪ್ಸ್ಗಳಿದೆ. ಅದಕ್ಕೂ ಮುಂಚೆ ನಾವು ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಕಮ್ಯುನಿಕೇಷನ್ನ ಹಂತಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ, ಅಂದರೆ ಸ್ಟೇಜಸ್ಗಳ ಬಗ್ಗೆ. ಮೊದಲನೇದು ಸೆಂಡರ್, ಅಂದರೆ ಯಾರು ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ ಅನ್ನೋದು. ಹಾಗೆ ಎರಡನೇದು ರಿಸೀವರ್, ಯಾರು ಆ ಇನ್ಫಾರ್ಮೇಷನ್ನ ತಗೊಳ್ತಾರೆ ಅನ್ನೋದು. ಮಧ್ಯದಲ್ಲಿ ಬರೋದೆ ಚಾನಲ್, ಅಂದರೆ ಯಾವ ಮುಖಾಂತರದಿಂದ ನೀವು ಕಮ್ಯುನಿಕೇಟ್ ಮಾಡ್ತಿದ್ದೀರ ಅಂತ. ಅಂದರೆ ಶಬ್ದದ ಮುಖಾಂತರದಿಂದನೋ, ಅಥವಾ ನ್ಯೂಸ್ ಪೇಪರೋ, ಅಥವಾ ಟೆಲಿವಿಷನೋ, ರೇಡಿಯೋನೋ, ಅಥವಾ ನಾನ್ ವರ್ಬಲ್ ಅಂದರೆ ಬಾಡಿ ಗೆಸ್ಚರ್ಸ್ ಮುಖಾಂತರದಿಂದ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಅಡ್ರೆಸ್ ಹೇಳೋದನ್ನು ಹೇಗೆ ಹೇಳ್ತಾನೆ ಅಂತಂದರೆ, ನೀನು ಟುವರ್ಡ್ಸ್ ನಾರ್ತ್ ಟರ್ನ್ ಆಗಿ ಅಲ್ಲಿಂದ ನೀನು ಡಯಾಗ್ನಲ್ ಆಗಿ ಟುವರ್ಡ್ಸ್ 90 ಡಿಗ್ರಿ ತಗೊಂಡು ಬರಬೇಕು, ಆ ರೀತಿ ಹೇಳ್ತಾನೆ ಅವನು. ಸೊ ಇದೇನಾದ್ರು ನಿಮ್ಗೆ ಅರ್ಥ ಆಯ್ತಾ? ನನಗೂ ಕೂಡ ಅರ್ಥ ಆಗಲಿಲ್ಲ. ನಾನು ಅವ್ನು ಕೇಳಿದೆ, ನಿನಗೆ ಅರ್ಥ ಆದಂಗೆ ಹೇಳ್ಬೇಡ, ನನಗೆ ಅರ್ಥ ಆಗಂಗೆ ಹೇಳು ಅಂತೇಳಿದ್ದು. ಸೊ ನಾವು ಮಾತಾಡೋದು ಅಥವಾ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ವಿಚಾರನ ನಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಇನ್ಫಾರ್ಮೇಷನ್ ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ, ಅದಾಗಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ನಾವು ವಿಚಾರವನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೆ. ನಮಗೆ ಹೆಂಗೆ ಅರ್ಥ ಆಗುತ್ತೆ ಹಂಗಲ್ಲ. ಸೊ ಇದರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ನಾವು ಮಾತಾಡೋಕ್ಕೂ ಮುಂಚೆ ಆ ಕಡೆಯಿಂದ ಏನಾದ್ರು ಇನ್ಫಾರ್ಮೇಷನ್ ಬರ್ತಿದ್ರೆ ನಾವು ಗಮನ ಇಟ್ಟು ಪೂರ್ತಿಯಾಗಿ ಕೇಳ್ಕೊಂಡು ಆಲಿಸ್ಬೇಕಾಗತ್ತೆ. ಸೊ ನಮ್ಮ ಮಾತು ಯಾವಾಗಲೂ ಎದುರುಗಡೆ ಇರೋ ವ್ಯಕ್ತಿಗೆ ಅರ್ಥ ಆಗೋ ಹಾಗೆ ಮಾತಾಡೋದ್ರ ಜೊತೆಗೆ ಅವರು ಏನು ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಪೂರ್ತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ವಿಚಾರನ ಆದಷ್ಟು ತಿಳ್ಕೊಂಡು ನಾವು ಮಾತಾಡೋದನ್ನ ಉಪಯೋಗಿಸ್ಬೇಕಾಗುತ್ತೆ. ಮತ್ತು ನಮಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ಅರ್ಥ ಆಗಿರೋದನ್ನ ಎದುರುಗಡೆ ಇರೋ ವ್ಯಕ್ತಿಗೆ ಅವರದೇ ಮಾತುಗಳನ್ನು ಇಟ್ಕೊಂಡು ನಮಗೆ ಏನು ಅರ್ಥ ಆಯಿತು ಅನ್ನೋದನ್ನ ಅವ್ರಿಗೆ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೊ ಬೇಸಿಕಲಿ ನಮ್ಮ ಚಾನಲ್ ಅಥವಾ ನಮ್ಮ ಮಾತು ಇನ್ನೊಬ್ಬರಿಗೆ ಅರ್ಥ ಆಗೋ ರೀತಿಲಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಅದು ಯಾವುದೇ ಮಾಧ್ಯಮ ಆಗಿರಲಿ. ಸೊ ಇದರೊಂದಿಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಮುಗಿಸೋಣ.